ಬಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಾಮ್ ಜಸ್ಟಿನ್ ಬರ್ತಾ ಇದೆ ಅಪ್ಡೇಟು ಕ್ರಿಕೆಟ್ ಸೌತ್ ಆಫ್ರಿಕಾ ಕಡೆಯಿಂದ. ಮಾಮ್ ಇಷ್ಟಿಷ್ಟು ಡೇಟಲ್ಲಿ ಹಿಂಗಿಂಗ್ ಆಗಬೇಕು, ಹಿಂಗಿಂಗ್ ಬರಬೇಕು ಅನ್ನೋ ಥರ ಸೌತ್ ಆಫ್ರಿಕಾ ಕ್ರಿಕೆಟ್ ಅವರು ನಿಗದಿ ಮಾಡಿಬಿಟ್ಟಿದ್ದಾರೆ. ಇಲ್ಲ ಗುರು, ಇದಕ್ಕಿಂತ ಜಾಸ್ತಿ ಡೇಟ್ ನಾವು ಕೊಡೋಕೆ ಹೋಗೋದಿಲ್ಲ, ನೀವು ಕೇಳೋಕೆ ಹೋಗ್ಬೇಡಿ ಅನ್ನೋ ಥರ ಹೇಳಿಬಿಟ್ಟಿದ್ದಾರೆ. ಸೊ ಆದ್ದರಿಂದ ಈ ಡೇಟ್ವರೆಗೂ ಮಾತ್ರ ಸೌತ್ ಆಫ್ರಿಕನ್ ಪ್ಲೇಯರ್ಸ್ಗಳು ಅವೈಲೇಬಲ್ ಇರ್ತಾರಂತೆ ಮಗ. ಯಾಕಂದರೆ WTC ಫೈನಲ್ಲು ಜೂನ್ 11 ಸ್ಟಾರ್ಟ್ ಆಗ್ತಿದೆ ಗುರು. ಜೂನ್ 11 ಎಲ್ಲೈತೆ IPL ಫೈನಲ್ಸ್ ಇರೋದು ಜೂನ್ 3ಕ್ಕೆ ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬೋದಲ್ವ ಗುರು ಅಂತ ಕೇಳಿದ್ರೆ ಹಂಗಲ್ಲಮ್ಮ, ಅವ್ರಿಗೆಲ್ಲ ಪ್ರಾಕ್ಟೀಸ್ ಬೇಕಂತೆ ಜಾಸ್ತಿ. ಅವರು 30ನೇ ತಾರೀಕು ಇಂಗ್ಲೆಂಡ್ಗೆ ತೆರಳ್ತಾರಂತೆ. ಸೊ ಅದಕ್ಕೋಸ್ಕರ ಹೋಗಿನ ಮುಂಚೆ ಸ್ವಲ್ಪ ಪ್ರಾಕ್ಟೀಸು ನಾವಿಲ್ಲೊಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಬೇಕು. ಏನು ಬನ್ನೇಕಾಯಿ ಪ್ಲ್ಯಾನ್ ಇರೋದು ಒಂದು 10 ದಿನ ಇರುತ್ತಪ್ಪ ಅಲ್ಲೋ, ಇಂಗ್ಲೆಂಡಲ್ಲೇ ಆರಾಮಾಗಿ ಪ್ಲ್ಯಾನ್ ಮಾಡ್ಕೊಂಡ್ರಾಗುತ್ತೆ. ಏನು ಪ್ಲ್ಯಾನ್ ಮಾಡ್ಕೋಬೇಕು, ಇಲ್ಲಿಂದ ಡೈರೆಕ್ಟಾಗಿ ಇಂಗ್ಲೆಂಡ್ಗೆ ಹೋದ್ರಾಗುತ್ತಲ್ಲ ಪ್ಲೇಯರ್ಸ್ಗಳು ಅಂತ ಕೇಳಿದ್ರೆ ಇಲ್ಲ, ಅವ್ರಿಗೇನೋ ಅಲ್ಲಿ ಸೌತ್ ಆಫ್ರಿಕಾಗೆ ಹೋಗ್ಬೇಕಂತೆ ಪ್ಲೇಯರ್ಸ್ಗಳೆಲ್ಲ. 26ನೇ ತಾರೀಕಿಗೆಲ್ಲ ಅಸೆಂಬಲ್ ಆಗಿರ್ಬೇಕಂತೆ ಮಗ. ಅಂದರೆ ಸ್ಕ್ವಾಡಲ್ಲಿ ಅನೌನ್ಸ್ ಆಗಿರುವಂಥ ಲಿಸ್ಟಲ್ಲಿರುವಂಥವ್ರು ಹೆಸರೇನಿದೆ IPL ಆಡ್ತಾ ಇರುವಂಥ ಪ್ಲೇಯರ್ಸ್ಗಳು, ಸೊ ಅವರೆಲ್ಲ ಬಂದ್ಬಿಟ್ಟಲ್ಲಿ ಲೈನಿಗೆ ನಿಂತ್ಕೊಬೇಕು ಅಂತ ಇವಾಗ ಸೌತ್ ಆಫ್ರಿಕಾ ಕ್ರಿಕೆಟ್ ಹೇಳಿರೋದ್ರಿಂದ ನಮ್ಮ RCBಗೆ ಲುಂಗಿ ಇಂಗಿಡಿ 2 ಮ್ಯಾಚು ಮ್ಯಾಕ್ಸ್ ಟು ಮ್ಯಾಕ್ಸು ಆಡಿದ್ರೆ 2 ಮ್ಯಾಚ್ನ ಆಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. 27ನೇ ತಾರೀಕು ಏನು ನಡೀತಾ ಇದೆ RCBದು ಲಾಸ್ಟ್ ಲೀಗ್ ಸ್ಟೇಜ್ ಮ್ಯಾಚು. ಸೊ ಆ ಲಾಸ್ಟ್ LSG ಮೇಲೆ ಅದರಲ್ಲಿ ಇವರು ಆಡುವಂಥ ಸಾಧ್ಯತೆ ಅಂತೂ ಕಾಣಿಸ್ತಾ ಇಲ್ಲ. ಯಾಕಂದರೆ 2 ಮ್ಯಾಚ್ನ ಆಡ್ಬಿಟ್ಟು 25ನೇ ತಾರೀಕೇ ನಿಕಲ್ ಆಗಬೇಕಂತ, ಇಲ್ಲಿಂದ 26ನೇ ತಾರೀಕಲ್ಲಿ ಅಸೆಂಬಲ್ ಆಗಿರ್ಬೇಕಂತೆ. ಸೊ ಏನೋ ಒಂಥರ ಸ್ಟ್ರಿಕ್ಟ್ ರೂಲ್ಸ್ನ ಮಾಡಿದ್ದಾರೆ ಸೌತ್ ಆಫ್ರಿಕಾ ಕ್ರಿಕೆಟ್. ಯಾಕೆಂತಂದರೆ WTC ಫೈನಲ್ಗೆ ಕ್ವಾಲಿಫೈ ಆಗಿರೋದೇ ದೊಡ್ಡ ವಿಚಾರ. ಅವರು ಏನೇನೋ ಮಾಡ್ಕೊಂಡು ತಿಪ್ಪುರ್ಲಾಗ ಹೊಡ್ಕೊಂಡು ಕ್ವಾಲಿಫೈ ಆದರು. ಸೊ ಇಲ್ಲಿ ಇದನ್ನು ಬಿಟ್ಬಿಡ್ತು ಅಂತಂದರೆ ನಮ್ಗೆ ICC ಟ್ರೋಫಿ ಹೊಡೆದೋಗ್ಬಿಡ್ತದೆ, ಹೋಗ್ಬಿಡ್ತದೆ. ಇಲ್ಲಿ IPL ಆಟ ಆಡ್ಕೊಂಡು ಕೂತ್ಕೊಂತು ನೀವು ಅಂತಂದರೆ ಅಮ್ಮಿಕಂಡು ಬರ್ರಪ್ಪ ಇಲ್ಲಿ ಅಂತ ಹೇಳಿದ್ದಾರೆ. ಆ್ಯಂಡ್ BCCI ಕೂಡ ಸ್ಟ್ರಾಂಗ್ ಆಗಿ ಇಲ್ಲ ಗುರು, ನೀವು ಹೋಗಂಗಿಲ್ಲ, ಹಂಗೆ ಮಾಡೋಂಗಿಲ್ಲ, ಹಿಂಗೆ ಮಾಡೋಂಗಿಲ್ಲ ಅನ್ನೋ ಥರ ಎಲ್ಲ ಏನು ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಯಾಕೆಂದರೆ 25ನೇ ತಾರೀಕುವರೆಗೂ ಕೂಡ ಕಾಂಟ್ರಾಕ್ಟ್ ಇದ್ದಿದ್ದು. 25ನೇ ತಾರೀಕು ಆದಮೇಲೆ ಒಂದು ಅಸೆಂಬಲ್ ಆಗ್ತಾರೆ ಅಂತ ಸೌತ್ ಆಫ್ರಿಕಾ ಬೋರ್ಡು ಕೂಡ ಅಂದ್ಕೊಂಡಿದ್ರು. ಯಾಕಂದರೆ ಮುಂಚೆ ಇದ್ದಿದ್ದು ಪ್ಲ್ಯಾನ್ ಹಂಗೇನೆ ಇದ್ದಿದ್ದು, ಮೇ 25ನೇ ತಾರೀಕು ಫೈನಲ್ ಆಗುತ್ತೆ, ಆರಾಮಾಗಿ ಆಮೇಲೆ ಹೋಗ್ಬೋದು ಬೇರೆ ಪ್ಲೇಯರ್ಸ್ಗಳೆಲ್ಲ ಅಂತ. ಬಟ್ ಇವಾಗ ಎಕ್ಸ್ಟೆಂಡ್ ಆಗಿರೋದ್ರಿಂದ ಸೊ ಇಲ್ಲಿ ಬೇರೆ ಬೋರ್ಡ್ನ ನಾವು ಬ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ, ನಮ್ಮನ್ನ ನಾವೇ ಬ್ಲೇಮ್ ಮಾಡ್ಕೋಬೇಕು, ಪಾಕಿಸ್ತಾನದವ್ರನ್ನ ಬ್ಲೇಮ್ ಮಾಡಬೇಕಷ್ಟೇ, ಬೇರೆ ಏನೂ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಕಿತ್ತಾಡೋಕ್ಕೂ ಕೂಡ ಆಗೋದಿಲ್ಲ, ರಿಲೇಷನ್ಶಿಪ್ನ ಬೋರ್ಡ್ ಜೊತೆಗೆ ಇವ್ರಿಗೆ NOC ಕೊಡ್ದಂಗೆ ಆಟ ಆಡ್ಸೋಕ್ಕೂ ಕೂಡ ಆಗೋದಿಲ್ಲ. ಸೊ ಏನು ಅದೇ ಹೇಳಿದಾರಲ್ಲ, IPL ಅವ್ರನ್ನೇ ಹೇಳಿದ್ದಾರೆ, ಇರೋರು ಇರ್ಬೋದು, ಹೋಗೋರು ಹೋಗ್ಬೋದು ಅನ್ನೋ ಥರ. ಸೊ ಅದಕ್ಕೋಸ್ಕರ 25ನೇ ತಾರೀಕು ನಂತರ ಇವ್ರು ಕೇಳೋಕ್ಕೂ ಆಗೋದಿಲ್ಲ, ಅವ್ರು ಇರೋಕ್ಕೂ ಕೂಡ ಆಗೋದಿಲ್ಲ, ನಾವು ಓಡ್ತೀವಿ ಅಂತ ಹೇಳ್ತಾರೆ. ಇವರೇ ಓಡ್ತಾರೆ ಅಂದರೆ ಇನ್ನು ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳು ಓಡ್ದಂಗೆ ಇರ್ತಾರೆ. ಸೊ ಅವರಂತೂ ಮೊದಲೇ ತುದಿಗಾಲಲ್ಲಿ ನಿಂತ್ಕೊಂಡಿರ್ತಾರೆ, ಅವರು ಕೂಡ ಓಡೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಬಟ್ ಅದೇ ಪ್ಯಾಟ್ ಕಮಿನ್ಸ್ ಜೊತೆಗೆ ಅವರು ಇವರೆಲ್ಲ ಇದಾರಲ್ಲಪ್ಪ, ಟ್ರಾವೆಲ್ಸ್ ಹೆಡ್ ಇವರೆಲ್ಲ. ಸೊ ಅವರೇನೋ ಆಡ್ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರಂತೆ ಸನ್ರೈಸ್ ಹೈದರಾಬಾದಿಗೆ. ಇನ್ನು 2 ಮ್ಯಾಚೋ 3 ಮ್ಯಾಚೋ ಇದೆ ಅವ್ರದ್ದು, ಏನು ಅವ್ರಿಗೆ ಗೊತ್ತಲ್ಲ, ಪ್ಲೇ ಆಫ್ಸ್ಗೇನು ಕ್ವಾಲಿಫೈ ಆಗೋದಿಲ್ಲ ಅವರು. ಅದಕ್ಕೋಸ್ಕರ ಆರಾಮಾಗಿ ಹೋಗ್ತಾರೆ. ಇನ್ನು 20 ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 27ನೇ ತಾರೀಕು ಅಷ್ಟೇ, 27ನೇ ತಾರೀಕು ಅಲ್ಲ, ಅದಕ್ಕಿಂತ ಒಳಗಡೆ ಮುಗ್ದೋಗ್ಬಿಡುತ್ತೆ. ಸೊ ಅದರಿಂದ ಆರಾಮಾಗಿ ಹೋಗ್ತಾರೆ ಅವ್ರನ್ನೂ ಕೂಡ, ಏನು ವರಿ ಮಾಡ್ಕೊಳ್ಳೋವಂಥದ್ದೆಲ್ಲ ಏನೂ ಇಲ್ಲ. ಆಸ್ಟ್ರೇಲಿಯನ್ ಪ್ಲೇಯರ್ಸು ಕೂಡ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿರುವಂಥ ಟೀಮಲ್ಲಿರುವಂಥ ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳು ಮಾತ್ರ ಸ್ವಲ್ಪ ವರಿ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ ಅವ್ರು ವರಿ ಮಾಡ್ಕೊಳಲ್ಲ, ಆ ಟೀಮ್ ವರಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಗಿಸೋ ರಬಾಡ ಗುಜರಾತ್ ಟೈಟನ್ಸಿಂದ, ಲುಂಗಿ ಇಂಗಿಡಿ ನಮ್ಮ RCB ಇಂದ, ಜೊತೆಗೆ ಸ್ಟಪ್ಸು DC ಇಂದ, ಆಡನ್ ಮಾರ್ಕ್ರಮ್ LSG ಇಂದ, ರಿಯಾನ್ ರಿಕಲ್ಟನ್ ಜೊತೆಗೆ ಬಾಷ್ ಅವರು MI ಇಂದ, ಆಮೇಲೆ ಮಾರ್ಕೋ ಯಾನ್ಸನ್ ಪಂಜಾಬ್ ಕಿಂಗ್ಸ್ ಇಂದ, ಮಲ್ಡರ್ ಅವರು ಸನ್ರೈಸ್ ಹೈದರಾಬಾದ್ ಇಂದ. ಇಷ್ಟು ಜನ ಸ್ಕ್ವಾಡಲ್ಲಿ ಇರೋದ್ರಿಂದ, WTC ಫೈನಲ್ ಸ್ಕ್ವಾಡಲ್ಲಿ ಇರೋದ್ರಿಂದ ಸೊ ಇವರೆಲ್ಲರೂ ಕೂಡ 25ನೇ ತಾರೀಕು ಬಿಡಬೇಕಂತೆ, 26ನೇ ತಾರೀಕಲ್ಲಿ ಅಸೆಂಬಲ್ ಆಗಿರ್ಬೇಕಂತೆ. ಸೊ ಅದರಿಂದ ಇವರೆಲ್ಲರೂ ಕೂಡ ಮಿಸ್ ಆಗ್ತಾರೆ. ಇಲ್ಲಿ ನೋಡಿ, ಒಂಥರ ಕಗಿಸೋ ರಬಾಡ ಮೇನ್ ಪ್ಲೇಯರು, ಲುಂಗಿ ಇಂಗಿಡಿನೂ RCBಗೆ ಮೇನ್ ಪ್ಲೇಯರು, ಸ್ಟಬ್ಸು ಮೇನ್ ಪ್ಲೇಯರು, ಆಡನ್ ಮಾರ್ಕ್ರಮು ಮೇನ್ ಪ್ಲೇಯರು, ಲೆವೆಲ್ ಇರುವಂಥ ಪ್ಲೇಯರು, ರಿಯಾನ್ ರಿಕಲ್ಟನ್ನು ಕೂಡ ಲೆವೆಲ್ ಇರುವಂಥ ಪ್ಲೇಯರು. ಇನ್ಫ್ಯಾಕ್ಟ್ ಮುಂಬೈ ಇಂಡಿಯನ್ಸ್ಗೆ ಒಂಥರ ಟಾಪಲ್ಲಿ ಯಾರನ್ನ ಆಡ್ಸೋದು ಅನ್ನೋದೇ ಕ್ವಶನ್ ಆಗೋಗ್ಬಿಡ್ತು ಇವಾಗ, ಆ ಥರ ಆಗೋಗ್ಬಿಟ್ಟಿದೆ. ಅವ್ರಿಗೆ ಬೇರೆ ಯಾರೂ ಇಲ್ಲ ಅಲ್ಲಿ. ಇನ್ಫ್ಯಾಕ್ಟ್ ನಮಗೂ ತಗೊಳ್ಳಿ, ಇಲ್ಲಿ ಜಾಶ್ ಹೆದರ್ವುಡ್ ಇಲ್ಲ, ಲುಂಗಿ ಇಂಗಿಡಿ ಇಲ್ಲ, ಇಲ್ಲಿ ಬೌಲಿಂಗ್ ಇನ್ಯಾರನ್ನ ಹಾಕ್ಸೋದು ಅನ್ನೋದ್ರ ಅದು ಕೂಡ ಒಂದು ಕ್ವಶನ್ ಆಗೋಗ್ಬಿಟ್ಟಿದೆ ನಿಮ್ಗೆ. ಇಲ್ಲಿ ನೋಡೋಣ ಅದೇನಾಗುತ್ತೆ ಅಂತ. ಆ್ಯಂಡ್ ಮಾರ್ಕೋ ಯಾನ್ಸನು ಇರೋದ್ರಲ್ಲೇ ಮೇನ್ ಪ್ಲೇಯರ್ ಪಂಜಾಬ್ ಕಿಂಗ್ಸಿಗೆ. ಮಲ್ಡರ್ ಏನೋ ಬಿಡಿ ಅಂತ ಏನು ಮೇನ್ ಪ್ಲೇಯರ್ ಏನಲ್ಲ. ಸೊ ಇಷ್ಟು ಜನ ಮಿಸ್ ಆಗ್ತಾರೆ ಅಂತ ಈಗ ಅಫಿಷಿಯಲ್ ಆಗಿ ಅಪ್ಡೇಟ್ ಬರ್ತಾಯಿದೆ ಮಗ. 26ನೇ ತಾರೀಕಿಗೆ ಅಸೆಂಬಲ್ ಆಗಬೇಕಂತ, ಅದರಿಂದ ಇವರು ಹೋಗ್ತಾರಂತೆ IPLನ ಬಿಟ್ಬಿಟ್ಟು. ಬ್ಲೇಮ್ ಮಾಡೋವಂಥ ಅಗತ್ಯತೆ ಇಲ್ಲ ಮಗ. ಇದು ಆಗಿರೋದು ನಮ್ಮ ಜೊತೆಗೆ ಪಾಕ್ ಅವರ ಕಂಟ್ರಿ ಡಿಸ್ಪ್ಯೂಟು, ಏನೂ ಮಾಡೋಕ್ಕಾಗಲ್ಲ. ಅವರು ಹೇಳ್ತಾರೆ ನಾವು 25ನೇ ತಾರೀಕುವರೆಗೂ ಕಾಂಟ್ರಾಕ್ಟಲ್ಲಿದ್ದು 25ನೇ ತಾರೀಕುವರೆಗೂ ಇರ್ತೀವಿ ಗುರು, ನೀವೇನೋ ಮಾಡಿಕೊಂಡು ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಇದನ್ನ ಎಕ್ಸ್ಟೆಂಡ್ ಮಾಡ್ತಂದ್ರೆ ನಮಗೇನು ಗುರು ಹೇಳ್ತೀರಾ ಇದನ್ನೆಲ್ಲ ಅಂತ ಅವ್ರು ಹೇಳ್ತಾರೆ. ಆ್ಯಂಡ್ ಬ್ಲೇಮು ಕೂಡ ಮಾಡೋಕ್ಕಾಗಲ್ಲ ಓವರ್ಸೀಸ್ ಪ್ಲೇಯರ್ಗಳ ಈ ವಿಚಾರದಲ್ಲಿ. ಸೊ ನಿಮಗೇನು ಅನ್ನಿಸ್ತಾ ಇದೆ? ಇಷ್ಟು ಜನ ಪ್ಲೇಯರ್ಸ್ಗಳು 26ನೇ ತಾರೀಕು, 25ನೇ ತಾರೀಕೆ, ಇನ್ಫ್ಯಾಕ್ಟು 25ನೇ ತಾರೀಕು ಲಾಸ್ಟ್ ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಲುಂಗಿ ಇಂಗಿಡಿ ಜೊತೆಗೆ ಜಾಶ್ ಹೆದರ್ವುಡ್ ಆಡಿಲ್ಲ ಅಂತಂದರೆ ಬೌಲಿಂಗ್ ಯಾರ ಕೈಲಿ ಹಾಕ್ಸೋಣ ಅಂತ. ಮತ್ತೆ ಸಿಗೋಣ, ಬಾಬಾ.